ಅಯ್ಯೋ ಅಯ್ಯೋ ಸಾವುಕಾರರು ಎಲ್ಲೋದ್ರು ಏನಪ್ಪ ಆತ್ಲಗಿ. ಸಾವುಕಾರ್ರೆ, ಸಾವುಕಾರ್ರೆ, ನಿಂಗಣ್ಣರೇ, ನಿಂಗಣ್ಣರೇ, ಏನಪ್ಪ ಮಾಡೋದು? ಅವಾಗ್ಲಿಂದ ನಾನು ಕೂಕಣ್ತಿದ್ದೀನಿ. ನಿಂಗಣ್ಣರೇ, ನಿಂಗಣ್ಣರೇ, ಎಲ್ಲೋದ್ರ ಏನೋ ಆತ್ಲಗಿ. ಇಲ್ದವೆಲ್ಲ ಆಸೆಗಳೆಲ್ಲ ಹುಟ್ಟಿಸ್ಬಿಡ್ತಾರೆ. ಆಮೇಕಿಂದ ಎಲ್ಲೂ ಕರ್ಕೊಂಡು ಹೋಗಲ್ಲ, ಏನಿಲ್ಲ. ಹೋಗತ್ಲಗಿ ಬರೀ ಹಿಂಗೇ ಮಾಡ್ತಿರ್ತಾರತ್ಲಗಿ. ಇವ್ರಿಗೆ ಸಾವುಕಾರಿಗೆ ನಂಬ್ಕೊಂಡ್ರೆ ಮುಗ್ದೋಯ್ತು ಕತೆ. ಅಲ್ಲ, ಇವತ್ತು ಯಾರ್ದೋ ಬರ್ತಡೇ ಐತೆ, ಕರ್ಕೊಂಡು ಹೋಗ್ತೀನಿ ನಿನಗೆ. ಹ್ಞೂ, ಎಲ್ಲ ಹೋಗೋಣ, ನಿನಗೆ ಮಟನ್ ಚಿಕನ್ ಎಲ್ಲ ಊಟ ಮಾಡಿಸ್ಕೊಂಬರ್ತೀನಿ. ಹ್ಞೂ, ಹೋಗಿ ಎಂಜಾಯ್ ಮಾಡ್ಕೊಂಬರೋಣ ಅಂತ, ಅದು ಇದು ಅಂತ ಇಲ್ದವೆಲ್ಲ ಆಸೆ ಹುಟ್ಟಿಸ್ಬಿಟ್ಟು ಈ ನಿಂಗಣ್ಣ ಈಟೊತ್ತಾದ್ರೂ ಬಂದಿಲ್ಲ ತೋಟದ ಹತ್ರ. ನಾನು ರೆಡಿ ಆಗಿಬಿಟ್ಟು ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಕಾದು 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 ನನಗೂ ಸಾಕಾಗೋಯ್ತು ಅತ್ಲಗಿ. ಹೋಗತ್ಲಗಿ. ನಿಂಗಣ್ಣ, ನಿಂಗಣ್ಣ, ಇವನು ಇವನು ಆ ಶಂಕರಣ್ಣನ ಜೊತೆ ಇರ್ತಾನಲ್ಲ, ಸಿದ್ದಣ್ಣ ತಾನೆ ಇವನು. ಆ ಇವನು ಯಾಕಪ್ಪ ಬಂದಿದ್ದಾನೆ ಮನೆ ಹತ್ರ? ನಮ್ಮ ತಮ್ಮನ ಹುಡುಕೊಂಡು ನಿಂಗಣ್ಣನ ಹುಡುಕೊಂಡು ಇವನು ಯಾಕೆ ಬರ್ಬೇಕು? ಇವನು ಮೊದ್ಲೇನೆ ಬಾಳ ಇವನು ನಮ್ಮ ತೋಟದಲ್ಲೆಲ್ಲ ಬರೀ ಕಾಯೆಲ್ಲ ಕಳ್ತನ ಮಾಡೋದು, ತೆಂಗಿನಕಾಯಿ ಎಲ್ಲ ಮಾರ್ಕೊಳ್ಳೋದು, ಬಾಳೆಗೊನೆಲ್ಲ ಕುಯ್ಕೊಂಡು ಹೋಗೋದು, ನಾಟಿ ಕೋಳಿಗಳೆಲ್ಲ ಎತ್ಕೊಂಡು ಹೋಗೋದು ಕಳ್ತದಿಂದ. ಇಂಥ ಕೆಲಸ ಎಲ್ಲ ಬಾಳ ಚೆನ್ನಾಗಿ ಮಾಡ್ತಾನೆ ಇವನು. ಇದ್ಯಾಕೆ ಬಂದ ಇವನು ಮನೆ ಹತ್ರ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ನನಗೆ ಯಾಕೆ ಇವನ ಮೇಲೆ ಅನುಮಾನ ಬರ್ತೈತಲ್ಲ. ಇವನು ಯಾಕೆ ಬರಕ್ ಹೋದ ಇವನು? ಏನಪ್ಪ ನೀನ್ ಹೆಸರು ಸಿದ್ದಣ್ಣ ತಾನೆ? ನೀನ್ ಸಿದ್ದಣ್ಣ ಅಲ್ವಾ ನೀನು? ಅಯ್ಯೋ ಇದ್ಯಾಕಪ್ಪ ಈ ಅಮ್ಮರು ಹಿಂಗೆ ಕೇಳ್ತಿದ್ದಾರೆ? ನಾನು ಯಾಕಾರ ಮನೆ ಹತ್ರ ಬರೋಕೆ ಹೋದ್ನೋ ಏನಪ್ಪ ಆತ್ಲಗಿ. ಇಲ್ದವೆಲ್ಲ ಅನುಮಾನಗಳು ಇವ್ರಿಗೆ ಶುರು ಆಗ್ಬಿಟ್ರೆ ಏನಪ್ಪ ಮಾಡೋದು? ಇವರು ಸಾವುಕಾರ ಜೊತೆ ಇದ್ರಲ್ಲ ಮೊದಲಿಂದ ಸಾವುಕಾರರು ಅಲ್ವಾ, ಭಾಳ ಬುದ್ಧಿವಂತರು ಇವರು, ಎಲ್ಲ ಗೊತ್ತಾಗ್ಬಿಡುತ್ತೆ. ಹ್ಞೂ ಅಮ್ಮರೇ, ನಾನು ಸಿದ್ದಣ್ಣನೇ. ಹ್ಞೂ, ಈಗ ನನಗೆ ಸಾವುಕಾರರು ಬೇಕಿತ್ತು, ಅದಕ್ಕೆ ಬಂದೆ. ಹ್ಞೂ. ಅಲ್ಲಪ್ಪ, ನಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ ಪಾಪ. ಸಿದ್ದಣ್ಣ ಇಲ್ಲಿ ಕೇಳ, ಇಲ್ಲಿ ಏನಂದ್ರೆ ನೀನ್ ಏನಕ್ಕಪ್ಪ ಬಂದಿದ್ಯಾ ಇಲ್ಲಿ ಇವತ್ತು? ಏನಕ್ಕೆ? ಏನು ಸಾವುಕಾರಿಂದ ಏನ್ ಕೆಲಸ ನಿನ್ಗೆ ಅಂತದು? ನಿನ್ಗೂ ಸಾವುಕಾರಗೂ ಏನಪ್ಪ ಸಂಬಂಧ? ನನ್ನ ತಮ್ಮನಿಂದ ನಿನ್ಗೆ ಏನಂತ ಕೆಲಸ ಆಗ್ಬೇಕು? ಯಾಕೆ ಬಂದಿದ್ಯಾ ನೀನು ಮನೆ ಹತ್ರ ನೀನು? ಇದೇನಪ್ಪ ಇದು? ಅಮ್ಮರು ಹಿಂಗೆಲ್ಲ ಮಾತಾಡ್ತಾರೆ. ಅಮ್ಮರೇ, ಯಾಕಮ್ಮರೆ ಈ ರೀತಿ ಎಲ್ಲ ಹೇಳ್ತಿದ್ದೀರಾ? ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ದೀರಲ್ಲ ಮರೆ. ಅಮ್ಮರೇ, ನಾನೇ ಅಲ್ವಾ ಈಗ ನಿಮ್ಮದು ತೋಟ, ಹೊಲ, ಗದ್ದೆ, ಕೋಳಿ ಫಾರಮ್ಮು, ಕುರಿ ಫಾರಮ್ಮು ಎಲ್ಲದೂ ಪ್ರತಿಯೊಂದೂ ಲೆಕ್ಕ ಎಲ್ಲ ನೋಡ್ತಿರೋದು. ಮೊದಲು ನಿಮ್ಮ ಮನೇಲಿ ಹೆಂಗೆ ಲೆಕ್ಕಾಚಾರಿ ನೋಡ್ಕೊಳ್ತಿದ್ನಲ್ಲ ನಿಮ್ಮದು ಎಲ್ಲ ವ್ಯವಹಾರಗಳ್ನ, ಹಂಗೆ ನಾನು ಇವಾಗ ನೋಡ್ಕೊಳ್ತಿದ್ದೀನಿ. ಯಾಕಮ್ಮರಿ ಹಿಂಗೆಲ್ಲ ಕೇಳ್ತಿದ್ದೀರಾ? ಮೊದಲಂತೂ ಲೆಕ್ಕಾಚಾರಿ ನೋಡ್ಕೊಳ್ತಿದ್ದ, ಸರಿಯಾಗಿ ನೋಡ್ಕೊಳ್ತಿರಲ್ಲ. ಇವಾಗ ಎಲ್ಲ ಪ್ರತಿಯೊಂದೂ ಒಂದೊಂದಾಗೆ ನಾನೇ ಕಣಮ್ಮರೆ ನೋಡ್ಕೊಳ್ತಿರೋದು. ಹಂಗಾಗಿ ನಿಂಗಣ್ಣಾರಿಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲ ಒಂದು ಸ್ವಲ್ಪ ಲೆಕ್ಕ ಕೊಡಬೇಕಿತ್ತು. ತೆಂಗಿನಕಾಯಿ ಕೀಳಿಸಿದ್ದು ನೆನ್ನೆ. ಆ ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊಬ್ಬರಿ ಇದ್ದಾವೆ, ಕೊಬ್ಬರಿ ಸುಲ್ಸನ ಬೇಡವಾ? ಮತ್ತು ನಾಟಿ ಕೋಳಿ ಮೊಟ್ಟೆಗಳೆಲ್ಲನೂ ತಗೊಳಕ್ಕೆಲ್ಲ ಬಂದಿದ್ರು. ಅದ್ರದ್ದೆಲ್ಲ ಲೆಕ್ಕ ಕೊಡೋದಕ್ಕೆ ಸಾವುಕಾರಿಗೆ ಹೇಳೋದಕ್ಕೆ ಬಂದೆ. ಕರಿಯೋಣಂತ. ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಅದಕ್ಕೆ ಅಮ್ಮರೇ ಕರಿಯೋದಕ್ಕೋಸ್ಕರ ಬಂದೆ ಕಣಮ್ಮರೆ. ಏನು ಏನ್ ಹೇಳ್ತಿದ್ಯಾ ನೀನು? ಅಲ್ಲ, ನೀನು ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ? ಇವೆಲ್ಲದನ್ನು ವ್ಯಾಳಗಳನ್ನೆಲ್ಲ ನೀನು ಕೊಟ್ಟಿದ್ದಾನ ನನ್ನ ತಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ಇವನಿಗೆ ಯಾಕಪ್ಪ ಸೇರಿಸ್ಕೊಳಕ್ ಹೋದ ನನ್ನ ತಮ್ಮ? ಅವನಿಗೆ ನನ್ನ ಬುದ್ಧಿ ಆಯ್ತಾ ಇಲ್ಲ ಒಂದು ಗೊತ್ತಾಗ್ತಿಲ್ವಲ್ಲ. ನೀನು ಯಾವಾಗ್ಲೂ ಆ ಶಂಕರಣ್ಣ ಜೊತೆ ಇರ್ತಿದ್ದೆ ತಾನೆ ನೀನು ಮೊದಲಲ್ಲ? ಇದ್ಯಾಕಪ್ಪ ಇದು? ಈ ಅಮ್ಮಾರು ನೋಡಿರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದಾರೆ. ಇವ್ರಿಗೇನಾರು ಅನುಮಾನ ಏನಾರು ಬಂದೈತಾ? ನಾನು ಶಂಕರಣ್ಣ ಜೊತೆ ಇದ್ದು ಎಲ್ಲ ಕೇಳ್ತಿದ್ದಾರೆ. ಇವ್ರಿಗೇನು ಗೊತ್ತಿಲ್ವಾ? ಯಾಕೆ ಈ ರೀತಿ ಎಲ್ಲ ಕೇಳ್ತಿದಾರಲ್ಲ ಇವರು? ನನಗೆ ಯಾಕೆ ಅನುಮಾನ ಬರ್ತೈತೆ. ನಾನು ಯಾಕಾರ ಬರೋಕೆ ಹೋದ್ನೋ ಏನಪ್ಪ, ಅನ್ಯವಾಗಿ ಸಿಗಾಕೊಂಡ್ಬಿಡ್ತೀನೋ ಏನ. ನಾನು ನಮ್ಮ ಶಂಕರಣ್ಣ ಇಬ್ಬರು ಸೇರ್ಕೊಂಡು ಮಾಡ್ತಿರೋ ಮೋಸಗಳು ಇವೆಲ್ಲದೂ ಗೊತ್ತಾಗ್ತೈತೆ ಇವರಿಗೆ. ಅಯ್ಯೋ, ಯಾಕಾರ ಬಂದ್ಬಿಟ್ನೋ ಏನಪ್ಪ. ಅಮ್ಮರೇ, ಮೊದಲು ನಾನು ಶಂಕರಣ್ಣನ ಜೊತೆ ಇರ್ತಿದ್ದೆ. ಇವಾಗ ಏನು ಶಂಕರಣ್ಣನ ಜೊತೆ ಏನು ಇರ್ತಿಲ್ಲ ಕಣಮ್ಮರೆ, ಇವಾಗೇನಿಲ್ಲ. ಪಾಪ ನನಗೆ ನಿಂಗಣ್ಣವರು ಕರೆದುಬಿಟ್ಟು ಕೆಲಸ ಕೊಟ್ಟಿದ್ದಾರೆ, ಎಲ್ಲ ವ್ಯಾರಗಳೆಲ್ಲ ನೋಡ್ಕೊಳೋದಕ್ಕೆ. ಹಂಗಾಗಿ ಎಲ್ಲ ಮರೆ ನನಗೆ ಒಂದು 5 ನಿಮಿಷನೂ ಬಿಡುವೇ ಇರಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದರೆ ಇನ್ನು ಮನೆಗೆ ಹೋಗೋದು ನಾನು ಸಾಯಂಕಾಲ 6 ಗಂಟೆಗೆ ಇದ್ದೇನೆ. ಅಷ್ಟೊಂದೆಲ್ಲ ಕೆಲಸಗಳು ಇರುತ್ತೆ ಮರೆ. ಏನು ಮಾಡ್ತೀರಾ ಹೇಳ್ರಿ? ಈಗ ನ್ಯಾಯದಿಂದ ಮಾಡಬೇಕಲ್ವ? ಈಗ ನಿಂಗಣ್ಣವರು ನನಗೆ ನಂಬಿಕೆ ಇಟ್ಕೊಂಡು ಕರೆದಾರಂದಮೇಲೆ ಆ ನಂಬಿಕೆ ಉಳಿಸ್ಕೋಬೇಕಲ್ವೇ ನಮ್ಮರೆ. ಹಂಗಾಗಿ ಪುರ್ಸತ್ತೆ ಇರಲ್ಲ, ನಾನು ಎಲ್ಲೂ ಹೋಗಲ್ಲ ಕಣಮ್ಮರೆ. ಶಂಕರಣ್ಣಗೂ ನನಗೂ ಮೊದಲು ಕಾಂಟ್ಯಾಕ್ಟ್ ಇತ್ತು, ಸಂಬಂಧ ಇತ್ತು, ಮಾತಾಡಿಸ್ತಿದ್ದೆ, ಅವ್ರ ಜೊತೆ ಚೆನ್ನಾಗಿರ್ತಿದ್ದೆ. ಇವಾಗ ಅವ್ರ ಜೊತೆ ಏನಿಲ್ಲ ಕಣಮ್ಮರೆ, ಯಾರಿಗೂ ಮಾತಾಡ್ಸಲ್ಲ ನಾನು, ಯಾರು ಸವಾಸಕ್ಕೂ ಹೋಗಲ್ಲ ಕಣಮ್ಮರೆ. ನಾನಾಯ್ತು, ನನ್ನ ಕೆಲಸ ಆಯಿತು, ಹಂಗಿರ್ತೀನಿ ಇವಾಗ. ಯಾಕಮ್ಮರಿ ಹಿಂಗೆಲ್ಲ ಕೇಳ್ತಿದ್ದೀರಾ? ಏನಿಲ್ಲ ಕಣಪ್ಪ, ಕೇಳಬಾರ್ದೇನಪ್ಪ? ಕೇಳಬಾರ್ದ ನಾನು? ಇಲ್ಲ 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 ಅಮ್ಮರೆ, ನೀವು ಕೇಳಿದ್ರೆ ತಪ್ಪೇನೈತೆ?
ಅಲ್ಲ ಮಾಮೂಲಿ ಕೇಳ್ತೀರಾ ಹಂಗೆ ಕೇಳಿದಿರಾ ಊರವ್ರು ಅಂದ್ಕೊಂಡು. ಹ್ಞೂ ಹ್ಞೂ ಅಮ್ಮರೇ, ನಿಂಗಣ್ಣ ಅವ್ರು ಎಲ್ಲಿದ್ದಾರೆ? ಅಯ್ಯೋ ಒಳಗಡೆ ಇದಾನ್ ಕಣಪ್ಪ, ಅದೇನ್ ಮಾಡ್ತಿದ್ದಾನೋ ಏನ. ಆ ಬೆಳಿಗ್ಗೆಯಿಂದ ಅದೇನ್ ಮಾಡ್ತಿದ್ದಾನೋ ಏನೋ. ಒಂದು 10 ಸಲ ಹೇಳಿದೀನಿ, ಹೋಗು ತೋಟದ ಹತ್ರ ಎದ್ದೋಗು, ಕೆಲಸ ಮಾಡಿ ಹೋಗು, ಅಲ್ಲಿ ಕೆಲಸಗಳು ಮಾಡಿಸೋಗು, ಕಾಯಿ ಕೀಳಿಸ್ಬೇಕು ಅಂತ ಹೇಳ್ತಿದ್ರು. ಕೆಲಸರೆಲ್ಲ ಬಂದಿದ್ದಾರೆ, ತೋಟಕ್ಕೆ ಗೊಬ್ಬರ ಚೆಲ್ಲಿಸ್ಬೇಕು ಅಂತ ಹೇಳ್ತಿದ್ರು, ಆ ಡ್ರಿಪ್ ಬೇರೆ ಮಾಡ್ಬೇಕು ಮಾಡಿಸ್ಬೇಕು ಅಂತ ಹೇಳ್ತಿದ್ರು. ಪೈಪ್ಗಳೆಲ್ಲ ತಗೊಂಡ್ಬಂದ್ಬಿಟ್ಟು ಅಲ್ಲಲ್ಲೇ ಬಿಟ್ಟಿದ್ದಾರೆ ಪೈಪ್ಗಳೆಲ್ಲ. ಏನ್ ಜ್ಞಾನ ಇಲ್ವಾ ಇವನಿಗೆ ಅಂತ ಪೈಪ್ಗಳೆಲ್ಲ ಅಲ್ಲಲ್ಲೇ ಬಿಸಾಡ್ ಬಂದಿದ್ದಾರೆ. ಎಲ್ಲ ರೆಡಿ ಮಾಡಿಸ್ಬೇಕು. ಮಳೆ ಬೇರೆ ಬರ್ತೈತೆ, ತ್ಯಾವ ಕುಂತೈತೆ, ಏನೇನ್ ಮಾಡ್ತಾನೆ ಏನೋ ನನಗಂತೂ ಗೊತ್ತಿಲ್ಲ ಕಣಪ್ಪ. ಬೆಳಿಗ್ಗೆ ನಾನು ಎದ್ದೋಗು, ಬೇಗ ಹೋಗು ತೋಟದ ಹತ್ರ ಅಂತ ಒಂದು 100 ಸಲ ಹೇಳ್ತಿದೀನಿ. ತಲೆನೇ ಕೆಡಿಸ್ಕೊಳಲ್ಲ. ಅವ್ನ್ ಏನಾಯ್ತು ಅದು ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಸುಮ್ನೆ ಮಲ್ಕೊಂಡಿದಾನೋ ಏನ್ ತಿಂಡಿ ತಿಂದಿದಾನೋ ಏನಿಲ್ಲ. ನನ್ನ ಗಂಡ ಮೊದ್ಲು ಸಾವುಕಾರ ಇದ್ದಾಗ ಅಬಾ ಬೆಳಿಗ್ಗೆ ಜಾವ 4 ಗಂಟೆಗೆ ಎದ್ದು ಕೂತ್ಕೊಂಡು ಎಲ್ಲ ಲೆಕ್ಕಾಚಾರ ಎಲ್ಲ ಮಾಡ್ಕೊಂಡು ತೋಟದ ಹತ್ರ ಹೋಗಿ ಕೆಲಸ ಮಾಡ್ತಿದ್ದ ನನ್ನ ಗಂಡ. ತಿಂಡಿಗೂ ಸದಾ ಅಲ್ಲೆಕ್ಕ ತರಿಸ್ಕೊಂಡ್ಬಿಡೋರು, ಅಷ್ಟು ಕಷ್ಟ ಪಡ್ತಿದ್ರು. ಇವ್ ನೋಡಿದ್ರೆ ಇವನು ತೋಟದ ಕಡೆ ತಿರುಗಿ ತಲೆ ಎತ್ತು ನೋಡಲ್ಲ. ನಾವು ಮನೆಯವರು ಹೇಳ್ತಿರ್ಬೇಕು ಹೋಗಪ್ಪ ಅಂತ, ಆದ್ರೂ ಹೋಗಲ್ಲ. ಏನ್ ಮಾಡ್ತಾನೋ ಏನಪ್ಪ, ನನಗಂತೂ ತಲೆ ಕೆಟ್ಟೋಗಂಗ್ ಆಗ್ಬಿಟ್ಟೈತತ್ಲಾಗಿ. ಅಯ್ಯೋ ಇಲ್ಲ ಕಣಮ್ಮರೆ. ಅಯ್ಯೋ ನಮ್ಮ ಸಾವುಕಾರರು ಎಷ್ಟೊಂದೆಲ್ಲ ಕೆಲಸ ಮಾಡ್ತಾರೆ ಗೊತ್ತಾ? ಅಯ್ಯೋ ಅಮ್ಮರೇ, ಪಾಪ ಏನು ಕಡಿಮೆ ಕೆಲಸ ಮಾಡ್ತಾರೆ ಅನ್ಕೊಂಡಿದ್ದೀರಾ ನಮ್ಮರೆ? ಏನಂತ ಮಾತಾಡ್ತಿದ್ದೀರಾ ನೀವು? ನನಗೆ ಹೊಟ್ಟೆ ಎಲ್ಲ ಮುರಿದೋಗಂಗೆ ಆಗ್ಬಿಡುತ್ತೆ ಅತ್ಲಾಗಿ. ಇವತ್ತು ಕೆಲಸವ್ರು ಯಾರು ಬರಿಲ್ಲ ಅಂದ್ರೆ ಆ ಕೆಲಸ ಅವರೇ ಮಾಡ್ತಾರೆ. ನಿನ್ನೆ ಪಾಪ ಆ ತೋಟಕ್ಕೆ ಅವ್ನು ಜಗಣ್ಣ ಬಂದಿರಲ್ಲ ಕೆಲಸಕ್ಕೆ, ನೀರು ಬಿಡಬೇಕಿತ್ತು. ತಿರ್ಗಾ ಕಾಯಿ ಬೇರೆ ಕೀಳಿಸ್ಬೇಕಿತ್ತು, ನೀರು ಬೇರೆ ಬಿಟ್ಟಿರಲಿಲ್ಲ ತೋಟಕ್ಕೆ ಸರಿಯಾಗಿ. ಮತ್ತೆ ಆ ಬದಿ ಮೇಲೆಲ್ಲ ಅದನ್ನು ಕಾಂಗ್ರೆಸ್ ಗಿಡ ಅಂತೆ ಅವು ಇವು ಎಲ್ಲಾದ್ರೂ ಬೆಳ್ಕೊಂಡಿದ್ದು, ಆ ಬೇಲಿ ಎಲ್ಲ ಬೆಳ್ಕೊಂಡಿದ್ದು. ಆ ಬೇಲಿನೆಲ್ಲ ನಾವು ತೆಗೆದುಬಿಟ್ಟು ಪಾಪ ಕಾಯೆಲ್ಲ ಕೀಳ್ಸೋದು ಕೆಲಸ ಮಾಡೋದು, ಕಾಯೆಲ್ಲ ಎತ್ತಿ ತೋಟದ ಮನೆಯಲ್ಲಿ ಎತ್ತಿಡೋದು, ನೀರು ಬಿಡೋದು, ಸಖತ್ತು ಕೆಲಸ ಮಾಡಿಬಿಟ್ಟಿದ್ದಾರೆ ಕಣಮಾರೆ. ನೆನ್ನೆ ಅಂತೂ ಮಾಡಿದ್ದಾರೆ ಕೆಲಸ ಅಂದ್ರೆ ಹೇಳ್ಬಾರ್ದು ಕಂಡ್ಬಿಡ್ರಿ. ಅಷ್ಟೊಂದೆಲ್ಲ ಕೆಲಸ ಮಾಡಿದ್ದಾರೆ ಪಾಪ. ಅಷ್ಟೊಂದೆಲ್ಲ ಕೆಲಸ ಮಾಡಿ ಸಾಕಾಗ್ಬಿಟ್ಟು ಪಾಪ ಅದಕ್ಕೆ ಎದಳಕ್ಕಾಗ್ತಿಲ್ಲ, ಹಂಗಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಅಂತಿದ್ರೆ ಪಾಪ ಅವರು ಯಾವಾಗ್ಲೂ ಬೆಳಗಿನ ಜಾವ 5 ಗಂಟೆಗೇನೆ ಎದ್ದು ಬಂದ್ಬಿಡೋರು. ನನ್ನ ಮನೆ ತವಲೆ ಬಂದ್ಬಿಟ್ಟು ಇದ್ಯಾಕಲ್ಲ ಸಿದಣ ಇನ್ನು ಇಷ್ಟೊತ್ತಾದ್ರೂ ಬಂದಿಲ್ಲ, ನೀನು ತೋಟದ ಹತ್ರ ಕೆಲ್ಸಕ್ಕೆ ಬರಲ್ವೇನಪ್ಪ ನೀನು, ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟು ಕರೀತಾರೆ. ಏನಮ್ಮರಿ ಹಿಂಗೆ ಹೇಳ್ತಿದ್ದೀನ ನೀವು? ಸಾವುಕಾರರು ಏನ್ ಕಡಿಮೆ ಕೆಲಸ ಮಾಡ್ತಾರ? ಹೌದಾ? ಅಲ್ಲಪ್ಪ, ನಿನ್ನೆ ಎಷ್ಟು ಗಂಟೆಗೆ ಬಂದ್ರು ನೀವು ಸಾವುಕಾರರು ತೋಟದಲ್ಲಿ ಕೆಲ್ಸಕ್ಕೆ? ನಿನ್ನೆ ಎಲ್ಲ ನೀರೆಲ್ಲ ಬಿಟ್ರು ಅಂತ ಹೇಳ್ತಿದ್ಯಲ್ಲ, ನೀರ್ ಬಿಟ್ರು, ಆ ಕೆಲಸ ಮಾಡಿರು, ಈ ಕೆಲಸ ಮಾಡಿರು, ಕಾಯೆಲ್ಲ ಕೀಳ್ಸಿರು, ಬೇಲಿ ಎಲ್ಲ ತೆಗೆದು ಬೇಲಿ ಎಲ್ಲ ಕ್ಲೀನ್ ಮಾಡಿವು, ತೋಟದಲ್ಲಿ ಇದ್ದಿದ್ದಂತ ಹೇಳ್ತಿದ್ರಲ್ಲ. ಎಷ್ಟು ಗಂಟೆಗೆ ಬಂದ್ರಪ್ಪ ನಿಮ್ ಸಾವುಕಾರರು ತೋಟದ ಹತ್ರ? ಅಯ್ಯೋ ಇದೇನಮ್ಮ ಹಿಂಗ್ ಕೇಳ್ತೀರಾ? ಬೆಳಿಗ್ಗೆನೇ ಬಂದ್ಬಿಡ್ತಾರೆ ಅವರು. ತಿಂಡಿ ತಿನ್ಕೊಂಡು ಬೇಗ ಅಂದ್ರೆ ಬೇಗನೆ ಬಂದ್ಬಿಡ್ತಾರೆ. ಬೆಳಿಗ್ಗೆ ಒಂದು 9 ಅಲ್ಲ ಕಣಮ್ಮರೆ, 8 ಅಷ್ಟೊತ್ತಿಗೆ ಅಲ್ಲೇ ತೋಟದಲ್ಲೇ ಇದ್ರು. ಕಣಮ್ಮರೆ, ನಾನು ಎದ್ರಕೊಂಡ್ಬಿಡ್ತೀನಿ. ಇದೇನಿದು ಸಾವುಕಾರರು ಹಿಂಗ್ ಬಂದ್ಬಿಡ್ತಾರಲ್ಲ ಬಿಷ್ಟು ಬಿರದ್ನೆ ತೋಟದ ಹತ್ರ ಅಂತ. ಅಯ್ಯೋ 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 ಒಂದ್ ಕೆಲಸ ಮಾಡ್ತಾರೆ ಅಮ್ಮರೇ. ಅಯ್ಯೋ ಹೇಳ್ಕೊಬಾರ್ದು ಬಿಡಿ. ಹೌದಾ? ಹಂಗಾರೆ ನಿಮ್ ಸಾವುಕಾರರು ಅಷ್ಟೊಂದೆಲ್ಲ ಕೆಲಸ ಮಾಡ್ತಾರ? ಅಲ್ಲ ಕಣಪ್ಪ, ನಿನ್ನೆ ಮಧ್ಯಾಹ್ನ 2 ಗಂಟೆವರೆಗೂ ನನ್ನ ತಾವಲೆನೇ ಇದ್ರಲ್ಲಪ್ಪ, ಇಲ್ಲೇ ಮನೆ ತಾವಲೆನೆ. ಅದು ಇದು ಕೆಲಸ ಮಾಡ್ಕೊಂಡು ಇಲ್ಲೇ ಮನೆ ತಾವಲೆನೇ ಕೂತ್ಕೊಂಡು ಆರಾಮಾಗಿ ನನ್ನ ತಾವಲೆನಿ. ಏನು ಕೆಲಸ ಇಲ್ಲ ಕಣಕ, ಕಾಯಿ ಕೆಲಸದಿಲ್ಲ ಏನಿಲ್ಲ. ಉಕ್ಕೆ ಹೊಡೆಯಕ್ಕೂ ಯಾರು ಬರಲ್ಲ ಅಂತಿದ್ದಾರೆ. ತೋಟದಲ್ಲೆಲ್ಲ ಕಾಲಿಡೋದಕ್ಕಾಗಲ್ಲ, ತ್ಯಾವ ಕುಂತೈತ್ ಕಣಕ, ಯಾರು ಮಾಡ್ತಾರೆ? ನಾಳೆ ಹೋದ್ರೆ ಆಗುತ್ತೆ ತ್ಯಾವ ಕಡಿಮೆ ಆದ್ಮೇಲೆ. ಈಗ ತೋಟದಲ್ಲಿ ಏನು ಕೆಲಸ ಇಲ್ಲ, ಸುಮ್ಕಿರಕ, ನೀರ್ ಬಿಡಂಗೂ ಇಲ್ಲ ಏನಿಲ್ಲ. ಬೇಕಾದಷ್ಟು ಮೇಲ್ಗಡೆಯಿಂದಾನೆ ಮಳೆ ಬರ್ತೈತಲ್ಲ, ಅದೇ ನೀರ್ ಸಾಕಾಗುತ್ತೆ ಅಂತ ಹೇಳ್ತಿದ್ರು. ನೀನ್ ನೋಡಿದ್ರೆ ಬೆಳಿಗಿನ ಜಾವ 8:30ಗೆ ಬಂದು ಸಾವುಕಾರರು ಸಿಕ್ಕಾಬಟ್ಟೆ ಕೆಲಸ ಮಾಡಿರು, ನೀರ್ ಬಿಟ್ರು ತೋಟಕ್ಕೆ ಅಂತ ಹೇಳ್ತಿದ್ಯಾ? ಏನಪ್ಪ ನೀನ್ ಸುಳ್ಳು ಹೇಳ್ತಿದೀವ, ನಿಮ್ ಸಾವುಕಾರರು ಸುಳ್ಳು ಹೇಳ್ತಿದಾರೋ? ಯಾರದ್ ಮಾತು ನಂಬೋದು, ಯಾರದ್ ಮಾತು ಬಿಡೋದು? ನನ್ಗಂತೂ ಒಂದೂ ಗೊತ್ತಾಗ್ತಿಲ್ಲ ಕಣಪ್ಪ. ಏನೇನ್ ಹೇಳ್ತಿದಿರೋ ನೀವು? ನನ್ಗಂತೂ ತಲೆ ಕೆಟ್ಟೋಗಂಗ ಆಗ್ತೈತೆ. ಆಗ್ಬೇಕಿದ್ದಿದ್ದೆ ನನಗೆ, ಇವೆಲ್ಲ ಬೇಕಿತ್ತ ನನಗೆ? ಸುಮ್ಕಾರು ತೆಪ್ಪಗಿರ್ಲಿಲ್ಲ ಏನಿಲ್ಲ ಅತ್ಲಾಗಿ. ನಾನು ಇಲ್ದವೆಲ್ಲ ಸುಳ್ಳೆಲ್ಲ ಹೇಳ್ಬಿಟ್ಟು ಅನ್ಯವಾಗಿ ಸಿಗಾಕೊಂಡ್ಬಿಟ್ನಲ್ಲಪ್ಪ. ಅನುಮಾನ ಗ್ಯಾರಂಟಿ ಶುರು ಆಗಿದೆ ಇವರಿಗೆ. ಇವರು ಪದೇ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿರುವಾಗಲೇ ನಾನು ಎಚ್ಚರಿಕಬೇಕಿತ್ತು. ಏನಪ್ಪ ಮಾಡೋದು ಇವಾಗ? ಅನ್ಯವಾಗಿ ಸಿಗಾಕೊಂಡ್ಬಿಟ್ನಲ್ಲಪ್ಪ. ನಾನು ಸುಮ್ಕಾರು ಇರಲಿಲ್ಲ, ನಿನ್ನೆ ನಾನು ಕೆಲಸಕ್ಕೆ ಬಂದಿರಲಿಲ್ಲ ಕಣಮಾರೆ ಅಂತ ಹೇಳ್ಬಿಟ್ಟಿದ್ರೆ ಹೆಂಗ ಉತ್ತಮ ಆಗ್ತಿತ್ತೋ ಏನೋ ಅತ್ಲಾಗಿ. ಅನ್ಯವಾಗಿ ಇವ್ರ ಕೈಲಿ ಸಿಗಾಕೊಂಡ್ಬಿಟ್ಟೆ. ಏನು ಹೇಳ್ತಾರೋ ಏನೋ ನಮ್ಮ ಸಾವುಕಾರು, ಅದೆಷ್ಟು ಬೈತಾರೋ ಏನೋ. ನೀನು ಸಿಗಾಕಣದಲ್ಲೇ ನನಗೂ ಸಿಗಾಕ್ಸ್ಬಿಟ್ಟಲ್ಲ ಅಂತ. ಹೆಂಗ ಮ್ಯಾನೇಜ್ ಮಾಡ್ತೀನಿ, ನೋಡೋಣ. ಉಪಾಯ ಮಾಡಬೇಕು, ಇಲ್ಲಾಂದ್ರೆ ಆಗಲ್ಲ. ಏನಪ್ಪ ಮಾಡೋದು? ಇಲ್ಲಿ ಬರೋದೇ ಬೇಡ ಇನ್ನೊಂದು ದಿವಸ. ಇವ್ರು ಮಂತಾವಲೆ ಬರಬಾರ್ದು, ಇವ್ರು ಮಂತಾವ.
ಇದ್ಯಾಕಲ್ಲ ಪಾಪ ಸುಮ್ನೆ ಏನು ಮಾತಾಡ್ದಂಗೆ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ. ಯಾಕಪ್ಪ ಯಾಕೆ ಏನಾಯ್ತು? ಆ ಸಿದ್ದಣ್ಣ ಏನಾಯ್ತಪ್ಪ? ಯಾಕೆ ಭಯ ಆಗ್ತೈತಾ? ಯಾಕ ನಿನ್ ಮಕ ನೋಡಿದ್ರೆ ಯಾಕ ಹಂಗೆ ಅನ್ನಿಸ್ತೈತಲ್ಲ ನನಗೆ, ಒಂಥರ ಹೆದರಿಕೆ ಮಕ. ಯಾಕ ಹೆದರ್ಕೊಂಡು ಮಾತಾಡ್ತಿರಂಗೆ, ಮಕ ಎಲ್ಲ ಹೆದರ್ಕೊಂಡು ಏನೋ ದೊಡ್ಡದಾಗಿ ಏನೋ ಯೋಚನೆ ಮಾಡ್ತಿರಂಗೆ ಸಿಗಾಕೊಂಡ್ಬಿಟ್ಟ ನಂಗೆ. ಏನಾಯ್ತಪ್ಪ? ಚೇಚೆ ಅಮ್ಮರೇ ಹಂಗೇನಿಲ್ಲ ಕಣಮ್ಮರೆ. ಏನಿಲ್ಲ ಕಣಮ್ಮರೆ, ಅದು ನಾನು ನಿನ್ನೆ ಕೆಲಸಕ್ಕೆ ಬಂದಿರಲಿಲ್ಲ ನೋಡ್ರಿ. ಇವನು ಹೆಂಗೆ ಹೇಳಿದಾನಂತ, ಅವನು ಯಾರಂತೀರಾ, ಇನ್ನೊಬ್ರು ಕೆಲ್ಸಕ್ಕೆ ಬರ್ತಾರಲ್ಲ ನಮ್ಮ ತೋಟಕ್ಕೆ, ಅವರು ನಿನ್ನೆ ಸಾವ್ಕಾರು ಹಿಂಗೆಲ್ಲ ಬಂದ್ಬಿಟ್ಟು ಕೆಲಸ ಮಾಡಿರಂತ ಹೇಳಿದ್ದಾರೆ. ನನಗೂ ಗೊತ್ತಿಲ್ಲ ಕಣಮ್ಮರೆ ಸರಿಯಾಗಿ, ಅವ್ರು ಯಾರ್ಯಾರು ಹೇಳಿದ್ದು ಅವ್ರ ಮಾತು ಕೇಳ್ಕೊಂಬಿಟ್ಟಾಗಂತ ಹೇಳ್ದೆ. ಅಮ್ಮರೆ ನಿಂಗಣ್ಣಾರೆ ಎಲ್ಲಿದ್ದಾರೆ? ನಿಂಗಣ್ಣಾರೆ ಇವನು ಯಾಕಪ್ಪ ಬರಕ್ ಹೋದ ಇವನು? ಇವ್ನು ಸಿದ್ದಣ್ಣಗೆ ಸೇರಿಸ್ಕೊಂಡಿದ್ದೀನಂದ್ರೆ ನಮ್ಮ ಅಕ್ಕನ ಕೋಪ ಬಂದ್ಬಿಡುತ್ತೆ. ಆ ಶಂಕರಣ್ಣ ಸಿದ್ದಣ್ಣ ಮೇಲೆ ಇವ್ರ ಮೇಲೆ ಸಿಕ್ಕಾಬಟ್ಟೆ ಕೋಪ, ಅನುಮಾನ ಮೊದ್ಲಿಂದಾನು. ಏನಪ್ಪ ಮಾಡೋದು ಇವಾಗ? ನಮ್ಮ ಅಕ್ಕ ಅದೇನು ಬೈಯುತ್ತೋ ಏನೋ. ನಾನು ನೋಡಿದ್ರೆ ನಮ್ಮ ಅಕ್ಕನ ಮುಂದೆ ಯಾರಿಗೂ ಕೆಲ್ಸಕ್ಕೆ ಸೇರಿಸ್ಕೊಂಡಿಲ್ಲ ಕಣಕ ಅಂತ ಹೇಳಿದ್ದೆ. ಇವ್ನು ನೋಡಿದ್ರೆ ಇವನು ಸಿದ್ದಣ್ಣ ಬಂದ್ಬಿಟ್ಟು ಅದು ಏನೇನು ಹೇಳಿದಾನೋ ಏನೋ ಒಂದೂ ಗೊತ್ತಿಲ್ಲ. ಅನ್ಯಾಯವಾಗಿ ಸಿಗಾಕಣಂಗೆ ಆಯ್ತಲ್ಲ. ಇವ್ನಿಗೆ ಯಾರು ಕರೆದಿದ್ರು ಮಂತವ, ಇವನಿಂದ ನಾನು ಸಿಗಾಕಣಂಗೆ ಆಯ್ತಲ್ಲ ಅನ್ಯಾಯವಾಗಿ. ಲೇ ಸಿದ್ದಣ್ಣ ಬಾರ್ಲ ಇಲ್ಲಿ, ಮುಂದಕ್ಕೆ ಬಾರ್ಲ ಇಲ್ಲಿ. ಸಾವ್ಕಾರೆ ಯಾಕೆ ಸಾವ್ಕಾರೆ? ಅಮ್ಮರಿಗೆ ನಿಮ್ಮ ಮೇಲೆ ಏನಾದರೂ ಅನುಮಾನ ಶುರು ಆಗೈತಾ? ಡೌಟ್ ಏನಾದ್ರು ಬಂದೈತಾ? ಅಲ್ಲ ಕಣ್ ಸಾವ್ಕಾರೆ, ಪದೇ ಕೇಳಿದ ಪ್ರಶ್ನೆಗೆ ಕೇಳ್ತಾನೆ ಇದ್ದಾರೆ. ನಾನು ಬೇರೆ ನೀವು ಬೆಳಿಗ್ಗೆ ನಿನ್ನೆ 9 ಗಂಟೆಗೆ ಬಂದುಬಿಟ್ಟು ತೋಟದಲ್ಲೆಲ್ಲ ಕೆಲಸ ಮಾಡಿದಿರ ಅಂತ ಹೇಳ್ಬಿಟ್ಟೆ. ನೀವು ನೋಡಿದ್ರೆ ನೆನೆ ಮಧ್ಯಾಹ್ನವರೆಗೂ ಇಲ್ಲೇ ಇದ್ರಂತಲ್ಲ. ಅನ್ಯಾಯವಾಗಿ ಸಿಗಾಕೊಂಬಿಟ್ಟೆ. ನಿಮ್ಮ ಮೇಲೆ ಅವ್ರಿಗೆ ಅನುಮಾನ ಬಂದೈತೆ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದಾರೆ ಒಂದೇ ಸಮಕ್ಕೆ. ಅಲ್ಲ ಕಳ್ಳ ಸಿದ್ದಣ್ಣ, ನನಗೆ ಕೆಲಸಕ್ಕೆ ಸೇರಿಸ್ಕೊಂಡಿಲ್ಲ ಅಂತ ಹೇಳಿದೀನಿ ಕಳ್ಳ ನಮ್ಮ ಅಕ್ಕಂಗೆ. ನೀನು ಯಾಕಲ ಬರೋದಕ್ಕೆ ಹೋದೆ ನಮ್ಮಂತವ? ಅನ್ಯಾಯವಾಗಿ ನೀನು ಸಿಗಾಕೊಂಡಲ್ಲೇ ನನಗೂ ಸಿಗಾಕ್ಸ್ಬಿಟ್ಟಲ್ಲೋ. ಏನಲ್ಲ ಮಾಡೋದು ಇವಾಗ? ನಿನಗೆ ಯಾರಲ್ಲ ಬರೋದು ಕೇಳಿದ್ರು ಇಲ್ಲಿ? ನಡಿಯಲ್ಲ ಮೊದಲು ನಡಿಯೋ. ಯಾಕಲ ಬಂದೆ ಇವಾಗ ಇಲ್ಲಿ? ಏನು ಸಾವ್ಕಾರ ಹಿಂಗೆ ಹೇಳ್ತಿದ್ದೀರಾ? ಯಾಕಲ ಬಂದೆ ಅಂತ? ಅಲ್ಲಿ ತೋಟದತ್ರ ಕೆಲಸಗಳಿಲ್ವಾ? ಏನೇನು ಕೆಲಸಗಳೈತ ಅಂತ ನಿಮಗೆ ಗೊತ್ತಿಲ್ವಾ? ಕಾಯಿ ಬೇರೆ ನೆನ್ನೆ ಒಂದು 500-600 ಕಾಯಿಗಳು ಮಾರಬೇಕು ಕಳ. ಯಾರು ತಗೊಂಡೋರಿದ್ರೆ ಹೇಳು ಅಂತ ನೀನೇ ತಾವೇ ಹೇಳಿದ್ದು. ಕಾಯಿಗಳು ಹಂಗೆ ಬಾಳೆಗೊನೆ ಎಲ್ಲ ಮಾರಬೇಕು ಅಂತ. ಇವಾಗ ನೋಡಿದ್ರೆ ಹಿಂಗೆ ಕೇಳ್ತಿದ್ರ ನೀವು? ಏನು ಸಾವ್ಕಾರ ಏನು ಹೇಳ್ತಿದ್ದೀರ ನೀವು? ನಿಮ್ಗೆ ಬುದ್ಧಿ ಇಲ್ವಾ ನಿಮಗೆ? ನೀವು ಇಷ್ಟೊತ್ತಾದರೂ ಬರಲಿಲ್ಲ ಅಂತ ನಾನು ನಿಮಗೆ ಹುಡ್ಕೊಂಬಂದೆ. ನಾನು ಯಾಕೆ ಬರ್ತಿದ್ದೆ? ನೀವು ಬೇಗ ಬಂದಿದ್ರೆ. ನೀವೇ ತಪ್ಪು ಮಾಡ್ಕೊಂಬಿಟ್ಟು ನನ್ನ ಮೇಲೆ ಕೋಪ ಮಾಡ್ತಿದ್ರೆ ನಾನು ಏನಂತ ಹೇಳೋಣ ಹೇಳ್ರಿ? ನನಗೆ ಯಾಕ ಇವರಿಬ್ರ ಮೇಲೆ ಬಹಳ ಅನುಮಾನ ಬರ್ತೈತೆ. ನನ್ನ ತಮ್ಮ ಇದಾನಲ್ಲ ಇವ್ನು ನಿಂಗಣ್ಣ, ಬಹಳ ಬುದ್ಧ ಅಂತ ಇವನು. ನಾನು ಅನ್ಕೊಂಡಿರೋ ಅಷ್ಟು ಒಳ್ಳೆಯವನೇನಲ್ಲ ಇವನು, ಬಹಳ ಮೋಸ್ಕರ ಇವನು. ಅದು ಏನೇನು ಮಾಡ್ತಾನೋ ಏನೋ ನನಗಂತೂ ಒಂದೂ ಗೊತ್ತಾಗ್ತಿಲ್ಲ. ಏನೋ ಮಾತ್ರ ನನಗೆ ಗೊತ್ತಿಲ್ದಂಗೆ ಮಾತ್ರ ಬಹಳ ಏನೇನನ್ನ ಸಂಚು ಮಾಡ್ತಿದ್ದಾನೆ, ಮೋಸ ಮಾಡ್ತಿದ್ದಾನಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತಾಗ್ತೈತೆ. ಅಲ್ಲ ಅವ್ನು ಸಿದ್ದಣ್ಣ ಬಂದ ತಕ್ಷಣ ಅಲ್ಲ ಅವ್ನ ಕೆಲ್ಸದವನಿಂದ ಅದೇನಂತದು ಗುಸ್ಗುಸು ಪಿಸ್ ಮಾತಾಡೋದು, ಪಿಸ್ಬಿಡ್ತಿರೋದು ನೋಡು. ಅವಾಗ್ಲಿಂದ ನಾನು ಕೇಳಿಸ್ಕೊಳ್ತಾನೆ ಇದ್ದೀನಿ. ಒಂದೇ ಒಂಚೂರು ಪಿಸ್ ಕೊಟ್ಟು ಮಾತಾಡೋದಂಥದ್ದು ಏನೈತೆ ನನಗೆ ಗೊತ್ತಿಲ್ದಂಗೆ. ಇವರಿಬ್ಬರ ಮೇಲೆ ಯಾಕೆ ನನಗೆ ಬಲು ಅನುಮಾನ ಬರ್ತೈತೆ. ಇರ್ಲಿ ಇವ್ರ ಮೇಲೆ ಬಿಟ್ರೆ ಮಾತ್ರ ಆಗಲ್ಲ. ಇವನು ಏನೋ ನನಗೆ ಗೊತ್ತಿಲ್ದಂಗೆ ಏನೋ ಸಂಚು ಮಾಡ್ತಿದ್ದಾನೆ. ಮಾಡ್ಲಿ ಒಂದೊಂದಾಗೆ ತಿಳ್ಕೊಳ್ತೀನಿ. ನನಗೆ ಇವಾಗ ಯಾಕೆ ಅನುಮಾನ ಬರ್ತೈತೆ. ಹೂಕಂಡ್ಲ ಸಿದ್ದಣ್ಣ, ಮರ್ತೆ ಬಿಟ್ಟಿದ್ದೀನಿ ಕಳ್ಳ. ಆಯ್ತು ಅದೇನಿದ್ರು ನಾನು ನೋಡ್ಕೊಳ್ತೀನಿ. ನೀನು ಬರ್ತೀನಿ. ನಡಿ ಬೇಗ ಹೋಗ ನಡಿ. ನಮ್ಮ ಅಕ್ಕ ಇಲ್ಲಿ, ನಮ್ಮ ಅಕ್ಕಂಗೆ ಅನುಮಾನ ಬಂದ್ಬಿಡುತ್ತೆ. ಅಕ್ಕ ತಿಂಡಿ ತಿಂದೇನಕ್ಕ? ಚೈತ್ರ ತಿಂಡಿ ಹಾಕೆ ಅಕ್ಕಂಗೆ. ಅಕ್ಕ ಹೋಗು, ಬಿಸಿ ದೋಸೆ ಮಾಡಿದಾಳೆ ಚೈತ್ರ. ದೋಸೆ ತಿನ್ಕೊಂಡು ಆರಾಮಾಗಿ ಕೂತ್ಕೊಳ್ಳಕ್ಕ. ನನಗೆ ತೋಟದತ್ರ ಸಖತ್ ಕೆಲಸ ಕಣಕ್ಕ. ಏನೇನು ಮಾಡೋದು ಏನೇನು ಬಿಡೋದು ಒಂದೂ ಗೊತ್ತಾಗ್ತಿಲ್ಲ ಕಣಕ್ಕ. ಕೆಲ್ಸದ ಮೇಲೆ ಕೆಲಸ ಸಿಕ್ಕಾಬಟ್ಟೆ ಕೆಲಸಗಳು ಕಣಕ್ಕ. ಏನೇನು ಮಾಡ್ತೀರಾ ಹೇಳ್ರಿ? ಸಾಕಾಗಿ ಹೋಗ್ಬಿಟ್ಟೈತೆ ಕಣಕ್ಕೋ ನನಗೂ ಮೈಕೈ ನೋವು. ಕೆಲಸ ಮಾಡಿ ಹಂಗಾಗಿ ಒಂದು ಸ್ವಲ್ಪ ಎದಳೋದು ತಡ ಆಯಿತು ಕಣಕ್ಕ. ಇವಾಗ ಹೋಗ್ಬೇಕು ಅರ್ಜೆಂಟಾಗಿ. ಅಲ್ಲಿ ಕಾಯಿ ಕೀಳಿಸೋರು ಬಂದಿದ್ದಾರಂತೆ, ಕಾಯಿ ಕೀಳೋರು. ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಬೇಕು ಕಣಕ್ಕ. ನಾನು ಬರ್ತೀನಿ ಕಣಕ್ಕ. ಬರದೇನಕ್ಕ? ನಡಿಯಲ್ಲ ಸಿದ್ದಣ್ಣ, ಹೋಗೋಣ, ಹೊತ್ತಾಗೋಯ್ತು.